ಇನ್ನು ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಮುಂದುವರಿಕೆ. ಪ್ರಧಾನಿ ಮೋದಿ ಸರಣಿ ಸಭೆಯನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕಂತೂ ಪಾಕಿಸ್ತಾನವನ್ನ ಬಿಡುವ ಯಾವ ಲೆಕ್ಕನೂ ಇಲ್ಲ. NSA ಅಜಿತ್ ದೋವಲ್ ಜೊತೆ 20 ನಿಮಿಷ ಮತ್ತೆ ಮೀಟಿಂಗ್ ಮಾಡಿದ್ದಾರೆ ಪ್ರಧಾನಿ ಮೋದಿ ಅವರು. ಪ್ರಧಾನಿ ಮೋದಿ ನಿವಾಸಕ್ಕೆ ರಾಜನಾಥ್ ಸಿಂಗ್ ಡಿಫೆನ್ಸ್ ಮಿನಿಸ್ಟರ್ ಬಂದಿದ್ದಾರೆ. ಈಗ ಬರ್ತಾ ಇರೋ ಮಾಹಿತಿಯ ಪ್ರಕಾರ CDS ಜನರಲ್ ಅನಿಲ್ ಚೌಹಾಣ್ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಎಲ್ಲ ದೊಡ್ಡ ದೊಡ್ಡ ಘಟಾನುಘಟಿಗಳೇ ಭೇಟಿಯಾಗಿದ್ದಾರೆ. ಸಭೆಯಲ್ಲಿ 3 ಸೇನಾಪಡೆಗಳ ಮುಖ್ಯಸ್ಥರು ಭಾಗಿಯಾಗಿದ್ದಾರೆ. ನೋಡಿ ಇಲ್ಲಿ ಫೋಟೋದಲ್ಲಿ ತಾವು ಗಮನಿಸ್ತಾ ಇದ್ದೀರಾ. ಪ್ರಧಾನಿ ಮೋದಿಯವರು, ಅಜಿತ್ ದೋವಲ್, ರಕ್ಷಣಾ ಸಚಿವರು, ಜೊತೆಗೆ 3 ಸೇನಾಪಡೆಯ ಮುಖ್ಯಸ್ಥರು ಎಲ್ಲರ ಜೊತೆಯಲ್ಲಿ ಮತ್ತೊಂದು ಹೈ ವೋಲ್ಟೇಜ್ ಮೀಟಿಂಗ್. ಇದು ಹೈ ವೋಲ್ಟೇಜ್ ಮೀಟಿಂಗ್. ಮುಂದೇನು? ಈಗ ನಿನ್ನೆ ರಾತ್ರಿ ಪಾಕಿಸ್ತಾನದವರು ಮಾಡಿದ ಅಟ್ಯಾಕನ್ನು ನಾವು ವಿಫಲಗೊಳಿಸಿದ್ದೀವಿ. ಬಟ್ ಮುಂದೇನು? ಒಂದು ಕಡೆ ಪಾಕಿಸ್ತಾನ ಗಡಿಯಲ್ಲಿ ಸೇನೆಯನ್ನು ನಿಯೋಜನೆ ಮಾಡ್ತಾ ಇದೆ, ಇನ್ನೊಂದು ಕಡೆ ಮೇಲಿಂದ ಮೇಲೆ ಡ್ರೋನ್ ಮತ್ತು ಕ್ಷಿಪಣಿ ದಾಳಿ ಮಾಡ್ತಾ ಇದೆ. ನಾವೇನು ಮಾಡಬೇಕು? ನಮ್ಮ ಪ್ರತಿದಾಳಿ ಹೇಗಿರಬೇಕು? ಇದಕ್ಕೆ ಸಂಬಂಧಪಟ್ಟಂತೆಯೇ ಈಗ ಚರ್ಚೆಗಳಾಗ್ತಾ ಇರ್ತಕ್ಕಂಥದ್ದು. ಅದು ಇವತ್ತು ರಾತ್ರಿಯಿಂದನೇ ಕಾರ್ಯೋನ್ಮುಖವಾಗ್ಬೋದು ಅವರು ಸೈನ್ಯದವರು. ಈ ಕಡೆಯಿಂದ ಸಿಗ್ನಲ್ ಸಿಕ್ಕಿದ್ರೆ ಸಾಕು, ಎಲ್ಲ ಕಾನ್ಸಿಕ್ವೆನ್ಸಸ್ಗಳನ್ನು ಚರ್ಚೆ ಮಾಡಿರ್ತಾರೆ. ಎಲ್ಲೆಲ್ಲಿ ಅಟ್ಯಾಕ್ ಮಾಡಬೇಕಾಗುತ್ತೆ, ಅದರ ಅಟ್ಯಾಕ್ ಮಾಡಿದ್ರೆ ಪರಿಣಾಮ ಏನು, ಅವ್ರು ಕೌಂಟರ್ ಅಟ್ಯಾಕ್ ಏನಾದ್ರು ಮಾಡ್ತಾರಾ, ಇದೆಲ್ಲವೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಒಳಪಡಬೇಕು. ಅದನ್ನು ಈಗಾಗಲೇ ಇವತ್ತಿನ ಪ್ರೆಸ್ ಮೀಟ್ನಲ್ಲೂ ಕೂಡ ಅವರು ಮಾತನಾಡಿದ್ದಾರೆ.